ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ ಅವ್ರು ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್, ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ. ಈ 106 ಸಿನಿಮಾಗಳು ಮಾಡಿ. ಮತ್ತು ನಮ್ಮ ಡೈರೆಕ್ಟ್ರು ಹರ್ಷ ಅವರು ಝೀನಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್ ಇದು ಒಂದು ರೀತಿ ನನಗೆ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮಗೊಂದು ಸ್ವಲ್ಪ ಹೌದಲ್ಲಪ್ಪ, ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲಿಗೆ ಅವ್ರು ಹೇಳಿಲ್ಲ. ಆಮೇಲೆ ಕೆಲಸ ಮಾಡ್ತಾ ಗೊತ್ತಾಯಿತು. ಮೊದಲು ಗೊತ್ತಿರಲಿಲ್ಲ, ನಿಜ ಗೊತ್ತು. ಕಥೆ ಅಷ್ಟೇ, ಕಥೆ ಕೇಳಿದ್ವಿ, ಎಲ್ಲ ಆಯಿತು. ಆಮೇಲೆ ಗೊತ್ತಾಯಿತು, ಖುಷಿ ಆಯಿತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ. ಇವ್ರಿಗೆ ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲರಿಗೂ ಕ್ಲೋಸ್ ಆಗಿರೋದು ಅದು ವಿಧಿ. ಅದು ವಿಧಿ. ಹೌದು ನೋಡಿ ಪೂರ್ತಿ ಶೂಟಿಂಗಲ್ಲಿ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ, ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದಮೇಲೆ ಅದು ಆಫು. 6:30ಗೆ ಆಫ್. ಅದು ಆನಲ್ಲ, ಎಲ್ಲಿ ಆನು? ನಮ್ಮದು 0 ಕ್ಯಾಂಡಲ್ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅದೊಂಥರ ಕೋರ್ಟ್ ಮಾರ್ಷಲ್ಲು, ಅದೊಂಥರ ಕೋರ್ಟಿನ ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದರೂ ನಿರಾಪರಾಧಕ್ಕೆ ಶಿಕ್ಷೆ ಆಗಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನಾದ್ರು ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ. ಅವೆಲ್ಲವೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನು ನಿಜವಲ್ಲೂ ಒಂಥರ ಇನ್ನು ಕತೆ ಕೇಳಿದ್ರಿಂದ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮಗೂ ಅದರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ವಿಹಾನ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಒಬ್ಬ ಹೊಸ ನಾಯಕ ನಟ ಬರಲಿ. ಯಾಕಂದರೆ ಇನ್ನೊಂದು ಏನಪ್ಪ, ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು, ಇವಾಗ ನೀನು ವೆರಿ ಗುಡ್. ಕರ್ನಾಟಕದ ಎಲ್ಲ ನನಗೆ ತುಂಬ ಹಿಂದೆನೇ ಹೇಳಿದ್ದೆ ನಾನು, ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದರೆ ಅವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಇವ್ರ ಕಡೆ ಥಿಯೇಟ್ರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆಯೇ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ. ಎಲ್ಲಿ ಮಡಿಕೇರಿಯೆಲ್ಲ ಸುತ್ತಾಕೋದು ಒಂದು ಥಿಯೇಟ್ರ್ ಇಲ್ಲ. ಬರ್ತೈತೆ ಸರ್ ಹೊಸದು. ಹಾಗಾಗಿ ನಿಜವಾಗ್ಲೂ ಮಡಿಕೇರಿಯಿಂದ ಬಂದಿರೋದು ಭಾಳ ಖುಷಿ. ವಿಹಾನ್, ಒಳ್ಳೇದಾಗಲಿ ರಿಯಲಿ. ಇನ್ನು ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು. ನಮಗೆ ತುಂಬ ನಂಗೆ ಹಳೇ ಪರಿಚಯ. ಆನಂದಪ್ಪನವರು ಪುರಾತನ ಕಾಲದವ್ರು ಇಬ್ಬರು. ಒಂದು ಲೆಕ್ಕ ನಾನು ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದಲಿಂದ ಪ್ರಾರಂಭದಿಂದನೂ ಸಂಬಂಧ. ಆನಂದಪ್ಪ ಅವರು ನಮ್ಮದು ಅನಿವಾರ್ಯ. ಅವರು ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಒಬ್ಬ ಹೊಸ ಸಂಭಾಷಣೆಗಾರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ ನಿಜವರು ನಿಮಗೆ ಸ್ವಾಗತ. ಆಮೇಲೆ ನೀವು ಇಲ್ಲಿ ಇರ್ತೀರಾ, ಯಾಕಂದರೆ ಆ ವಿಧಿ ಬಿಡಲ್ಲ, ನಿಮ್ಮನ್ನು ಇಲ್ಲಿ ಇರಿಸುತ್ತೆ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯ್ಕು, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮಗೆ ಮೊದಲಿಂದನೂ ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ವಿಶ್ ಆಲ್ ದಿ ಬೆಸ್ಟ್ ಅಮ್ಮ, ನಿನಗೂ ಅಷ್ಟೇ. ಗುಡ್ ಲಕ್, ಒಳ್ಳೇದಾಗಲಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು ಈ ಹುಡುಗಿದು. ಹೌದು, ಹುಡುಗಿ ಹೇಳ್ದೆ ಅದೇ ನಂಗೆ ಆ ಪದಗಳು ಅರ್ಥ ಆಗಲಿಲ್ಲ. ಡೆನ್ಸಿ ಅಂತ ಹೇಳಿದಾರ, ಅದೇನು ನಂಗೆ ಅರ್ಥ ಆಗಲಿಲ್ಲ. ಬಟ್ ನಿಜವಾಗ್ಲೂ ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಹತ್ತಿರವಾದಂಥ ಪಾತ್ರ. ಹೌದು, ರಿಯಲಿ ತುಂಬ ಚೆನ್ನಾಗಿದೆ. ಅವ್ರು ಯಾರು ಸಾಕು ಅಂತಂದರೆ ಯಾರು ಕೂಗುದು ಒಂದು. ಎಸ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇರಲಿ. ಎಸ್, ಥ್ಯಾಂಕ್ ಯು. ಇನ್ನೇನು